ಸಂಧಿಸೋದು ನನಗೆ ತುಂಬಾನೇ ಸಂತೋಷ. ಹಾಗೆ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಸ್ವತಂತ್ರ ದಿನದ ಶುಭಾಶಯಗಳು. ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಿಯಂತ್ರಣ ಇಲ್ಲದ ಸ್ವತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳಲಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸ್ಟೋರಿನ ನೋಡೋಣವಾ? ಬನ್ನಿ ನೋಡೋಣ. ಎಷ್ಟೊತ್ತು ಆಟ ಆಡ್ತೀಯ? ಒಳಗಡೆ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿ ಬರ್ತೀನಮ್ಮ. ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು. ಇವಾಗ ಒಳಗಡೆ ಬಾ. ಹೊರಗಡೆ ಅಂತೂ ಸ್ವತಂತ್ರವಾಗಿ ಆಟ ಆಡಕ್ ಬಿಡಲ್ಲ, ಮನೆ ಮುಂದೆನಾದ್ರೂ ಆಟ ಆಡಕ್ ಬಿಡಿ ಅಮ್ಮ. ಬೆಳಗ್ಗೆ ಆಟ ಆಡ್ತಿದ್ದೆಲ್ಲ, ಇನ್ನೇನು? ಸ್ವಲ್ಪ ಹೊತ್ತಾನೆ ಅಮ್ಮ ಆಟ ಆಡ್ದೆ. ಅದಕ್ಕೆ ಅಂತ ಇವಾಗ ಬಿಸಿಲಲ್ಲಿ ಆಟ ಆಡಿದ್ರೆ ಆರೋಗ್ಯ ಏನಾಗಬೇಕು? ಸರಿ ಅಮ್ಮ, ನೆರಳಲ್ಲಿ ಆಟ ಆಡ್ತೀನಿ ಪ್ಲೀಸ್ ಅಮ್ಮ. ಏನ್ ದಿನ ಪೂರ್ತಿ ನೀನು ಆಟ ಆಡ್ತಾನೆ ಇರ್ಬೇಕಾ? ಆಟ ಆಡೋಕ್ಕೂ ಒಂದು ನಿಯಂತ್ರಣ ಇದೆ. ನೋಡು ಎಷ್ಟು ಬೇವ್ತಿದ್ಯಾ. ಮೊದಲು ಒಳಗಡೆ ಬಾ. ಛೇ, ಸ್ವತಂತ್ರವಾಗಿ ಆಟ ಆಡೋದಕ್ಕೂ ಬಿಡೋದಿಲ್ವಲ್ಲ ಅಮ್ಮ. ಇನ್ನೊಂದು ಲಸ್ಸಿ ಸಾಕು ಸ್ಯಾಮ್, ಅಷ್ಟಕ್ಕೆ ನಿಲ್ಸು. ಯಾಕಮ್ಮ? ಈಗಾಗ್ಲೇ 4 ಕುಡ್ದಿದ್ಯಾ. ಇದ್ರ ಮೇಲೆ ಕುಡಿಯೋದು ಒಳ್ಳೇದಲ್ಲ. ರುಚಿಯಾಗಿದೆ, ಹೊಟ್ಟೆ ತುಂಬಾ ಕುಡಿಯೋಣ ಅಂತ ಹೇಳಿದ್ರೆ ಹೊಟ್ಟೆ ತುಂಬಾ ಕುಡಿಯೋಕ್ಕೂ ಬಿಡಲ್ವಲ್ಲ ನೀವು. ಹೊಟ್ಟೆ ತುಂಬಾ ತಿನ್ಬೋದು, ಆದ್ರೆ ಹೊಟ್ಟೆ ಬಿರಿಯಂಗ್ ತಿನ್ಬಾರ್ದು. ನಮಗೆ ಇಷ್ಟ ಆಗಿದ್ದೂ ಕೂಡ. ಹೌದು, ಜೇನುತುಪ್ಪ ತಿಂದ್ರೂ ಮಿತಿ ಮೀರಿ ತಿನ್ಬಾರ್ದು. ತಿಂದ್ರೆ ವಾಮಿಂಟ್ ಮಾಡ್ತೀಯ. ಆಸೆನ್ ತಿನ್ಬೇಕಾರೆ ವಾಂತಿ ಬೇದಿ ಅಂತೆಲ್ಲ ಮಾತಾಡ್ತೀರಾ? ಸ್ಯಾಮ್, ಎಲ್ಲದಕ್ಕೂ ಒಂದು ನಿಯಂತ್ರಣ ಇದೆ. ಏನ್ ನಿಯಂತ್ರಣನ? ನಿಂತ್ಕೋ. ಎಲ್ಗೆ ಹೋಗ್ತಿದ್ಯಾ? ಕೈ ತೊಳೆಯೋಕ್ಕೂ ಸ್ವತಂತ್ರವಾಗಿ ಬಿಡೋದಿಲ್ವಾ? ಅಂಕಲ್, ರಾಷ್ಟ್ರಧ್ವಜಕ್ಕೆ ಬೇಕಾಗಿರೋ ಕಲರ್ ಪೇಪರ್ ಕೊಡಿ. ತೊಗೊಳಪ್ಪ, ತಗೋ. ಏನ್ ಅಂಕಲ್ ಇಷ್ಟು ದೊಡ್ಡವರಾಗಿದ್ದೀರಾ? ನಮ್ಮ ರಾಷ್ಟ್ರಧ್ವಜದಲ್ಲಿ ಯಾವ ಕಲರ್ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಇದು ಕೆಂಪು ಕಲರು, ಆರೆಂಜ್ ಕಲರ್ ಕೊಡಿ. ಇಂಡಿಯಾಗೆ ಸ್ವತಂತ್ರ ಬಂದಿರೋದಾದ್ರೂ ಗೊತ್ತಾ ಅಂಕಲ್? ನೀವು ನೋಡ್ತಿರೋದು ನೋಡಿದ್ರೆ ಸ್ವತಂತ್ರ ಅಂದ್ರೆ ಏನು ಅಂತ ಕೇಳೋ ತರ ಇದೆ. ಸ್ಯಾಮ್, ಅಧಿಕ ಪ್ರಸಂಗಿ ತರ ಮಾತಾಡಬೇಡ. ಸ್ವತಂತ್ರದ ಬಗ್ಗೆ ಕೂಡ ಸ್ವತಂತ್ರವಾಗಿ ಮಾತಾಡಬಾರ್ದಾ? ಇದಾ ಸ್ವತಂತ್ರವಾಗಿ ಮಾತಾಡೋದು? ಮಾತಲ್ಲೂ ಒಂದು ನಿಯಂತ್ರಣ ಇರಬೇಕು. ವಯಸ್ಸಿಗೆ ಮೀರಿ ಮಾತಾಡಬಾರ್ದು. ಮಾತಾಳಿಗೆ ಪಾಪ ತಪ್ಪದು ಅಂತ ಬೈಬಲಲ್ಲಿ ಹೇಳಿದೆ. ಸಾರಿ ಅಂಕಲ್, ನೀವು ದುಡ್ಡು ಕೊಟ್ಟು ಬನ್ನಿ. ಎಷ್ಟಾಯ್ತು? ಅಯ್ಯಯ್ಯೋ, ಗಾಳಿಪಟಕ್ಕೆ ನೂಲ್ ತರದ್ ಮರ್ಬಿಟ್ನಲ್ಲ, ತಗೋಬರ್ತೀನಿ. ಅಮ್ಮ, ಅಂಗಡಿಗೆ ಹೋಗಿ ಬರ್ತೀನಿ. ಏಯ್, ನಿಧಾನಕ್ಕೆ ಹೋದ್ರೇನು? ಯಾಕಿಷ್ಟು ವೇಗವಾಗಿ ಹೋಗ್ತಿದ್ಯಾ? ಅವಸರ ಅಂದ್ರೆ ವೇಗವಾಗಿ ತಾನೆ ಹೋಗ್ಬೇಕು. ಏನ್ ಅವಸರ? ನಾಳೆ ಗಾಳಿಪಟನ ಆರಿಸ್ಬೇಕಲ್ವಾ, ಅದಕ್ಕೆ ನೂಲ್ ತೊಳೋದ್ ಮರ್ತ್ಬಿಟ್ಟೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕ ಇಷ್ಟ ಅವಸರ? ಅಂಗಡಿ ಮುಚ್ಬಿಡ್ತಾರಲ್ಲಮ್ಮ. ನಾಳೆ ತಗೋಬೋದಲ್ವಾ? ನಾಳೆ ಅಂಗಡಿ ಲೀವ್ ಅಮ್ಮ. ಅದಕ್ಕೆ ಅಂತ ಇಷ್ಟು ವೇಗವಾಗಿ ಹೋಗೋದಾ? ಯಾರಿಗಾದ್ರೂ ಗುದ್ದಿದ್ರೆ ಸಮಸ್ಯೆ ತಾನೆ. ಎಷ್ಟೇ ಅವಸರವಾಗಿ ಹೋಗ್ತಿದ್ರು ಒಂದು ನಿಯಂತ್ರಣ ಬೇಕು. ಇದ್ರಲ್ಲೂ ನಿಯಂತ್ರಣನ? ನಾನು ಸ್ವತಂತ್ರವಾಗಿರೋದಕ್ಕೆ ಬಿಡೋದಿಲ್ವಾ? ಆಟ ಆಡೋದ್ರಲ್ಲಿ ನಿಯಂತ್ರಣ, ಊಟ ಮಾಡೋದ್ರಲ್ಲಿ ನಿಯಂತ್ರಣ, ಮಾತಾಡೋದ್ರಲ್ಲಿ ನಿಯಂತ್ರಣ. ಈ ಥರ ನಿಯಂತ್ರಣ ಅಂತ ಏನೇನೋ ಹೇಳಿ ಯಾಕಮ್ಮ ನನ್ನ ದಾಸನ್ ಥರ ನಡೆಸ್ಕೋತೀರಾ? ನಾಳೆ ಸ್ವತಂತ್ರ ದಿನ. ನನಗೆ ಯಾವತ್ತು ಸ್ವತಂತ್ರ ದಿನ ಬರುತ್ತೋ ಗೊತ್ತಿಲ್ಲ. ಗಾಳಿಪಟ ಸೂಪರ್ ಆಗಿ ಆಡ್ತಿದೆ ಅಲ್ಲಮ್ಮ? ಸೂಪರ್ ಆಗಿ ಹಾರ್ತಿದೆ ನಿಜ. ಅದನ್ನ ಸ್ವತಂತ್ರವಾಗಿ ಹಾರಕ್ ಬಿಡದೆ ಯಾಕೆ ನೂಲು ಹಿಡ್ಕೊಂಡಿದ್ಯಾ? ಅದನ್ನ ಬಿಟ್ರೆ ಗಾಳಿಪಟ ನಿಯಂತ್ರಣ ಇಲ್ದಲ್ಲ ಎಲ್ಲಾದ್ರೂ ಹೋಗಿ ಸಿಕ್ಕಾಕೊಂಡು ಹರಿದೋಗುತ್ತಲ್ಲಮ್ಮ. ಹರಿದೋಗ್ಲಿ ಬಿಡು, ಅದನ್ನ ಸ್ವತಂತ್ರವಾಗಿ ಹಾರಕ್ ಬಿಡು. ಸುಂದರವಾಗಿರೋ ಈ ಗಾಳಿಪಟ ಹರಿದೋಗಕ್ಕೆ ನಾನು ಕಷ್ಟಪಟ್ಟು ಮಾಡಿದ್ದು. ಹಾರ್ತಾ ಇರು ಈ ಗಾಳಿಪಟ. ನಿಯಂತ್ರಣ ತಪ್ಪಿ ಎಲ್ಲಾದ್ರೂ ಸಿಕ್ಕಾಕೊಳ್ಳುತ್ತೆ ಅಂತ ಚಿಂತೆ ಮಾಡೋ ನೀನು ಏಸಪ್ಪ ನಿನಗೆ ಕೊಟ್ಟಿರೋ ಸುಂದರವಾದ ಜೀವಿತದಲ್ಲೂ ನಿಯಂತ್ರಣ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಯೋಚಿಸಿದ್ಯಾ?
ಸ್ಯಾಮ್, ನಿಯಂತ್ರಣ ಇಲ್ಲದೆ ಇರೋ ಸ್ವತಂತ್ರ ಈ ಗಾಳಿಪಟದ ತರಾನೇ ಗಾಯಗೊಂಡ ಜೀವಿತದಲ್ಲೇ ಕೊನೆಯಾಗುತ್ತೆ. ನಿಯಂತ್ರಣ ಅನ್ನೋದು ಬೇಲಿ ತರ ಸುರಕ್ಷತೆ. ನಿನ್ನ ಸ್ವಾತಂತ್ರ್ಯಕ್ಕೆ ಅದು ತಡೆಯಲ್ಲ. ಮಾತಾಡೋದು ನಿನ್ನ ಸ್ವತಂತ್ರ, ಆದ್ರೆ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋದು ನಿಯಂತ್ರಣ. ತಿನ್ನೋದು ನಿನ್ನ ಸ್ವತಂತ್ರ, ಆದ್ರೆ ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ನಿಯಂತ್ರಣ. ವಾಹನ ಓಡಿಸೋದು ನಿನ್ನ ಸ್ವತಂತ್ರ, ಆದ್ರೆ ಎಲ್ಲಿ ಎಷ್ಟು ವೇಗವಾಗಿ ಓಡಿಸ್ಬೇಕು ಅನ್ನೋದು ನಿಯಂತ್ರಣ. ನಿಯಂತ್ರಣದಲ್ಲಿ ಬಾಳುವಂಥದ್ದು ದಾಸತ್ವನೂ ಅಲ್ಲ, ಮನಸ್ಸಿಗೆ ಬಂದಂಗೆ ಬಾಳೋದಕ್ಕೆ ಹೆಸರು ಸ್ವತಂತ್ರನೂ ಅಲ್ಲ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ ಅಂತ ಸತ್ಯವೇದ ಹೇಳುತ್ತೆ. ನಿಯಂತ್ರಣ ಇಲ್ಲದೆ ಇರೋ ನಮ್ಮ ಜೀವಿತವು ಸುರಕ್ಷತೆ ಇಲ್ಲದ, ಹಾಳಾದ, ಯಾಕೆ ಪಾಪದ ಜೀವಿತವಾಗಿಯೂ ಮಾರ್ಪಡುತ್ತೆ. ಸ್ವತಂತ್ರ ಅಂತ ಮನಸ್ಸಿಗೆ ಬಂದಂಗೆ ಬಾಳ್ದೆಲೆ ಸತ್ಯವೇದದ ನಿಯಂತ್ರಣದಲ್ಲಿ ಬಾಳ್ಬೇಕು. ಆ ರೀತಿ ಎಲ್ಲದರಲ್ಲೂ ನಾವು ನಿಯಂತ್ರಣದಲ್ಲಿ ಬಾಳಿದ್ರೆ ನಮ್ಮ ಜೀವಿತವು ಅರ್ಥವುಳ್ಳದ್ದಾಗಿ, ಸುಂದರವಾಗಿ, ಪರಿಶುದ್ಧವಾದದ್ದಾಗಿರುತ್ತೆ. ನಮ್ಮ ದೇಶ, ನಮ್ಮ ಮನೆ, ನಮ್ಮ ವೈಯಕ್ತಿಕ ಜೀವಿತನೂ ಆಶೀರ್ವಾದವಾಗಿರಬೇಕು ಅಂದ್ರೆ ನಮಗೆ ಸಿಕ್ಕ ಸ್ವತಂತ್ರವನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಎಲ್ಲದರಲ್ಲೂ ನಿಯಂತ್ರಣದಲ್ಲಿ ಬಾಳ್ಬೇಕು. ಸರಿಮ್ಮ, ನಾನು ನಿಯಂತ್ರಣ ಉಳ್ಳವನಾಗಿ ಬಾಳೋದಕ್ಕೆ ಅಭ್ಯಾಸ ಮಾಡ್ಕೋ. ಸರಿ ಕಣು. ಸ್ಟೋರಿ ನೋಡಿ ಎಂಜಾಯ್ ಮಾಡಿದ್ರಾ? ಈಗ ನಾವೊಂದು ಹೆಲ್ತ್ ಟಿಪ್ಸ್ ನ ನೋಡ್ಲಿದ್ದೇವೆ, ಬನ್ನಿ ನೋಡೋಣ. ಹಲೋ ಮಕ್ಕಳೇ, ನಾನೇ ಸ್ಟ್ರಾಬೆರಿ. ನಾನಂದ್ರೆ ನಿಮ್ಗೆ ಇಷ್ಟ ತಾನೆ? ಹಾಗಾದ್ರೆ ನನ್ನಲ್ಲಿರೋ ಒಳ್ಳೆ ವಿಷಯಗಳನ್ನ ನೋಡೋಣವಾ? ವೈಟಮಿನ್ ಸಿ, ವೈಟಮಿನ್ ಕೆ, ವೈಟಮಿನ್ B9, ಪೊಟ್ಯಾಷಿಯಂ, ಪ್ರೋಟೀನ್. ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ವೈಟಮಿನ್ ಕೆ ನಿಮ್ಮ ಬೋನ್ಸ್ ಅಂಡ್ ಮಸಲ್ಸ್ನ ಹೆಲ್ತಿಯಾಗಿ ಬೂಸ್ಟ್ ಮಾಡುತ್ತೆ. ವೈಟಮಿನ್ B9 ನಿಮ್ಮ ಬ್ಲಡ್ ಅಲ್ಲಿರೋ ರೆಡ್ ಬ್ಲಡ್ ಸೆಲ್ಸ್ನ ಇಂಪ್ರೂವೈಸ್ ಮಾಡುತ್ತೆ. ಹಾಗೆ ನಿಮ್ಮ ನರ್ವಸ್ ಸಿಸ್ಟಮ್ನ ಕರೆಕ್ಟ್ ಆಗಿ ಕಾರ್ಯ ಮಾಡುವಂತೆ ಮಾಡುತ್ತೆ. ಪೊಟ್ಯಾಷಿಯಂ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ಬ್ಲಡ್ ಪ್ರೆಷರ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ನಿಮ್ಮ ಮಸಲ್ಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಸೊ ಮಕ್ಕಳೇ, ಸ್ಟ್ರಾಬೆರಿನ ತಿನ್ನಿ, ಹೆಲ್ತಿ ಆಗಿರಿ. ಓಕೆ, ಬಾಯ್. ಹೆಲ್ತ್ ಟಿಪ್ಸ್ ನ ನೋಡಿದ್ರಾ? ನೀವು ಕೂಡ ಹೆಲ್ತಿ ಆಗಿರಿ. ಬನ್ನಿ ನಾವೀಗ ಒಂದು ಟ್ರಿಕ್ ನ ನೋಡೋಣ. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಓಕೆ, ಇವತ್ತು ಕೂಡ ನಿಯಂತ್ರಣ ಇಲ್ಲದೆ ಇರೋ ಸ್ವತಂತ್ರ ಅನ್ನೋ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀವಿ ಅಲ್ವಾ? ನಾವು ನಿಯಂತ್ರಣ ಇಲ್ದಲೆ ಮಾಡುವಂತ ಯಾವುದೇ ಕೆಲಸ ಕಾರ್ಯಗಳು ಅದು ಆಪತ್ತಲ್ಲಿ ಮುಗಿಯೋದನ್ನ ನಾವು ನೋಡ್ತೀವಿ. ನಾವು ನಿಯಂತ್ರಣದೊಂದಿಗೆ ಬಾಳ್ಬೇಕು ಅಂತ ಏಸಪ್ಪ ಬಯಸ್ತಾರೆ. ಹಾಗೆ ನಾವು ಆಶೀರ್ವಾದವಾಗಿ ಬಾಳ್ಬೇಕು ಅಂತ ಏಸಪ್ಪ ಬಯಸ್ತಾರೆ. ಸರಿನಾ? ಬೈಬಲ್ ಅಲ್ಲಿ ಕೂಡ ಒಂದು ವಾಕ್ಯ ಹೇಳಲ್ಪಟ್ಟಿದೆ, ಜೇನು ಸಿಕ್ಕಿತೋ ಮಿತವಾಗಿ ತಿನ್ನೋ, ಹೊಟ್ಟೆ ತುಂಬ ತಿಂದರೆ ಕಾರಿಬಿಟ್ಟಿಯೇ ಎಂಬುದಾಗಿ ಹೇಳಿದೆ. ಹೌದು, ನೀವು ಕೂಡ ಆ ನಿಯಂತ್ರಣದಲ್ಲಿ ಮಿತವಾಗಿ ಬಾಳ್ಬೇಕಂತ ಏಸಪ್ಪ ಬಯಸ್ತಾರೆ. ನೀವು ಆಶೀರ್ವಾದನ ಹೊಂದಬೇಕು. ಈಗ ನೋಡಿ, ನನ್ನ ಕೈಯಲ್ಲಿ ಒಂದು ಚೈನ್ ಇದೆ ಅಲ್ವಾ? ಈ ಚೈನ್ ಅಲ್ಲಿ ಒಂದು ರಿಂಗ್ ಇದೆ. ಈಗ ನೋಡಿ ಪ್ಯಾರೆಟ್, ಇಲ್ಲಿ ನೋಡು, ಒಂದು ಚೈನ್ ಇದೆ ಅಲ್ವಾ? ಇದರಲ್ಲೊಂದು ರಿಂಗ್ ಇದೆ ಅಲ್ವಾ? ಓಕೆ ಮಕ್ಕಳೇ, ನೀವೇ ಈ ರಿಂಗು. ನಾವು ನಿಯಂತ್ರಣ ಇಲ್ದಲೆ ಜೀವಿಸುವಾಗ ಒಂದು ವೇಳೆ ನಾವು ಹೋಗಿ ಆಪತ್ತಲ್ಲಿ ಸಿಲುಕಬಹುದು. ನಾವು ಅದರಿಂದ ಹೊರಗಡೆ ಬರಕ್ಕಾಗ್ದಲೆ ವೇದನೆನ ಉಂಟು ಮಾಡುತ್ತೆ. ಆದ್ರೆ ನೀವು ಹೊರಗಡೆ ಬರ್ಬೇಕಂತ ಅನ್ಕೊಂಡ್ರೆ, ಒಂದು ವೇಳೆ ಆ ತರ ಜೀವನದಿಂದ ನೀವು ಹೊರಗಡೆ ಬರ್ಬೇಕಂತ ಬಯಸಿದ್ರೆ ಏಸಪ್ಪನ ಬಳಿ ಕೇಳಿದ್ರೆ ಖಂಡಿತ ಹೊರಗಡೆ ತರ್ತಾರೆ. ಸರಿನಾ? ನಿಯಂತ್ರಣದಲ್ಲಿ ಬಾಳುವಂತೆ ಸಹಾಯ ಮಾಡ್ತಾರೆ. ಹಾಗೆ ಇನ್ನೊಂದು ವಾಕ್ಯ ಕೂಡ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ, ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು ಎಂಬುದಾಗೆ. ಸರಿನಾ? ನಿಯಂತ್ರಣ ಇಲ್ದಲೆ ಬಾಳಿದ್ರೆ ದೊಡ್ಡ ಆಪತ್ತನ್ನ ಸಂಧಿಸಬೇಕಾಗುತ್ತೆ. ಹಾಗಾಗಿ ಗಮನವಾಗಿ ಬಾಳಿದ್ರೆ ದೇವ್ರು ಕೊಡಂತ ಆಶೀರ್ವಾದಗಳನ್ನ ಹೊಂದ್ಕೋಬಹುದು. ಈ ಚೈನ್ ಇದೆ ಅಲ್ಲ, ಇಲ್ಲಿಂದ ಈ ಬಳೆನ ಹೊರಗಡೆ ತೆಗಿತೀನಿ ನೋಡು. ನೋಡು, ಇದೇ ತರಾನೇ ನೀವು ಕೂಡ ತಪ್ಪಿಸ್ಕೊಳ್ಬಹುದು. ನಿಯಂತ್ರಣದಲ್ಲಿ ಇದ್ರೆ ಮಾತ್ರನೇ, ಇಲ್ಲ ಅಂತಂದ್ರೆ ತುಂಬಾ ಸಮಸ್ಯೆಗಳನ್ನ ಸಂಧಿಸಬೇಕಾಗತ್ತೆ. ಈಗ ನನ್ನ ಕೈಲಿರೋ ಈ ಚೈನ್ ನ ನೀನ್ ತೆಗಿ ನೋಡೋಣ. ಆಗ್ತಾ ಇಲ್ವಾ? ನೋಡ್ದಾ? ನೀನ್ ಕೂಡ ನಿಯಂತ್ರಣ ಇಲ್ಲ ಅಂತಂದ್ರೆ ಹೀಗೆ ಹೋಗಿ ಸಿಕ್ಕಾಕೋತೀಯ. ಆದ್ರೆ ನೀನು ನಿಯಂತ್ರಣದಲ್ಲಿ ಇರೋದಕ್ಕೆ ಏಸಪ್ಪನ ಹತ್ರ ಕೇಳಬೇಕು. ಏಸಪ್ಪ, ನಾನು ಕೂಡ ನಿಯಂತ್ರಣದಲ್ಲಿ ಇರಬೇಕು ಅಂತ ಕೇಳಿದ್ರೆ ನಿನ್ನನ್ನು ಬಿಡಿಸ್ತಾರೆ. ನೋಡ್ದಾ? ನಿನ್ ಜೀವನ ಕೂಡ ಆಶೀರ್ವಾದವಾಗಿರುತ್ತೆ. ಮಕ್ಕಳೇ,
ನೀವು ಕೂಡ ಹೀಗೆ ಆಶೀರ್ವಾದವಾಗಿರ್ತೀರಾ? ಸರಿ, ನಿಯಂತ್ರಣದೊಳಗೆ ಬಾಳಿ, ನಿಯಂತ್ರಣ ಇಲ್ದಲೆ ಹೋಗ್ಬೇಡಿ, ನಿಯಂತ್ರಣದಲ್ಲಿ ಬಾಳಿ ಏಸಪ್ಪ ಇಟ್ಟಿರುವಂತ ಮೇಲುಗಳಿಗೆ ನೀವು ಅರ್ಹರಾಗಿ ಬಾಳ್ತೀರಾ. ಏಸಪ್ಪ ನಿಮ್ಮನ್ನ ಆಶೀರ್ವದಿಸ್ತಾರೆ. ಓಕೆ, ಬಾಯ್. ಟ್ರಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಓಕೆ, ನಾವಿವಾಗ ಬಹಳ ಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. ಹೌದು, ದೇವರ ಸಂದೇಶವನ್ನು ಕೇಳಲಿದ್ದೇವೆ. ಬನ್ನಿ ಕೇಳೋಣ. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ನಾವು ಇಂಡಿಪೆಂಡೆನ್ಸ್ ಡೇ ಅನ್ನು ಆಚರಿಸಲಿದ್ದೇವೆ. ಈಗ ನೀವು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಒಂದು ಶಾರ್ಟ್ ಫಿಲಮ್ ನೋಡ್ಕೊ ಬಂದಿದ್ದೀರಿ. ನಮ್ಮ ಸ್ವತಂತ್ರವು ಹೇಗೆ ಇರಬೇಕು, ಹೇಗೆ ಇರುತ್ತದೆ ಎಂದು ಈ ಶಾರ್ಟ್ ಫಿಲಮ್ ಮೂಲಕ ನೋಡಿದ್ದೀರಿ. ಕರೆಕ್ಟ್ ಅಲ್ವಾ? ಸರಿ, ಈ ಶಾರ್ಟ್ ಫಿಲಮ್ ನೋಡುವಾಗ ನಿಮ್ಗೆ ಏನ್ ಅನ್ನಿಸ್ತು? ಡೈಲಿ ನಮ್ಮನೇಲಿ ಹಿಂಗೆ ನಡೆಯುತ್ತೆ ಅನ್ಸ್ತಲ್ಲ? ಇದೇ ತರ ತಾನೇ ಅಮ್ಮಗೂ ನಮಗೂ ಯಾವಾಗಲೂ ಜಗಳ ಬರ್ತದೆ, ಡ್ಯಾಡಿಗೂ ನಮಗೂ ಎಲ್ಲ ಜಗಳ ಬರುತ್ತಲ್ಲ. ಆಗ ನಮ್ಮ ಸ್ವತಂತ್ರದಲ್ಲಿ ನಿಯಂತ್ರಣ ಇರಬೇಕಾ? ಅದೇ ತರ ತಾನೇ ಒಂದು ಕೈಟ್ ಎಕ್ಸಾಂಪಲ್ ಇಟ್ಟು ಶಾರ್ಟ್ ಫಿಲಮ್ ಅಲ್ಲಿ ಹೇಳ್ಕೊಟ್ರಲ್ವಾ, ಸ್ವತಂತ್ರದಲ್ಲಿ ಒಂದು ನಿಯಂತ್ರಣ ಇರಬೇಕು ಎಂದು. ಏಸಪ್ಪನು ಅದನ್ನೇ ಇಷ್ಟಪಡುತ್ತಾರಾ ಎಂದು ಯೋಚಿಸುತ್ತಿದ್ದೀರಾ? ನಿಜವಾಗಿ ಇಷ್ಟಪಡುತ್ತಾರೆ. ಅದಕ್ಕೂ ಮೊದಲು ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ಬ್ರಿಟಿಷರಿಂದ ನಮ್ಮ ದೇಶ ಸ್ವತಂತ್ರವಾದ ನಂತರ ನಾವು ಸ್ವತಂತ್ರರಾಗಿದ್ದೇವೆ ಎಂದು ನಮ್ಮ ಇಷ್ಟಕ್ಕೆ ಇರುವುದಲ್ಲ, ಇಷ್ಟ ಬರುವ ರೀತಿ ಬದುಕುವುದಲ್ಲ. ನಾವು ಹೇಗೆ ಬಾಳಬೇಕು, ಯಾವುದನ್ನು ಫಾಲೋ ಮಾಡಬೇಕು, ರೂಲ್ಸ್, ರೆಗ್ಯುಲೇಷನ್, ಕರ್ತವ್ಯಗಳು ಅಂತ ಮನುಷ್ಯರು ಇಂಡಿಯಾ ದೇಶಕ್ಕೆ ರೂಪಿಸಿದ್ದಾರೆ. ನಮ್ಮ ದೇಶಕ್ಕಾಗಿಯೇ ರೂಪಿಸಲ್ಪಟ್ಟಿದೆ. ಆಗ ಏಸಪ್ಪನ ಮಕ್ಕಳಾಗಿ ನಾವು ಬಾಳಬೇಕಂದ್ರೆ ಪರಲೋಕಕ್ಕೆ ತಕ್ಕ ಹಾಗೆ ನಾವು ಈ ಭೂಮಿಯಲ್ಲಿ ಬಾಳಬೇಕು. ಹೇಗೆ ಬಾಳಬೇಕು ಅಂತ ಏಸಪ್ಪ ಬೈಬಲಲ್ಲಿ ಅನೇಕ ಜಾಗದಲ್ಲಿ ಬರೆದಿಟ್ಟಿದ್ದಾರೆ, ನಮಗೆ ಹೇಳಿಕೊಟ್ಟಿದ್ದಾರೆ. ಅದರ ಪ್ರಕಾರವೇ ನಾವು ಫಾಲೋ ಮಾಡಿ ಬಾಳಬೇಕು. ಆಗ ಏಸಪ್ಪ ನಮ್ಮನ್ನ ಇಂಡಿಪೆಂಡೆಂಟ್ ಆಗಿ ಬಿಡಲಿಲ್ಲವಾ? ಸ್ವತಂತ್ರರಾಗಿ ಬಿಡಲಿಲ್ಲವಾ? ಇಲ್ಲ, ಏಸಪ್ಪ ಪ್ರೀತಿ ಉಳ್ಳ ದೇವರು, ನಾವೇನು ಹೇಳಿದ್ರು ಕೇಳ್ತಾರೆ, ನಮ್ಮನ್ನ ಕ್ಷಮಿಸಿ ಬಿಟ್ಬಿಡ್ತಾರೆ ಅನ್ಕೋತೀರಾ ಎಂದು ಯೋಚಿಸುತ್ತಿದ್ದೀರಾ? ಹೌದು, ಏಸಪ್ಪ ಪ್ರೀತಿಯಾದವರೇ, ಕ್ಷಮಿಸುವ ಆತನೇ. ಆದರೆ ಏಸಪ್ಪ ನಮ್ಮ ಬಳಿ ಕೆಲವು ಡಿಸಿಪ್ಲಿನ್ಸ್ ನ ಎದುರು ನೋಡ್ತಾರೆ. ಅದನ್ನ ನಾವು ಫಾಲೋ ಮಾಡಿದ್ರೆ ಏಸಪ್ಪಗೆ ಪ್ರಿಯರಾದವರಾಗಿರ್ತೇವೆ. ಏನ್ ಡಿಸಿಪ್ಲಿನ್ ಫಾಲೋ ಮಾಡೋದು? ಯಾವುದಕ್ಕಾಗಿ ಅದೆಲ್ಲ ಫಾಲೋ ಮಾಡಬೇಕು ಗೊತ್ತಾ? ನಾವು ಏನೇ ಕಾರ್ಯ ಮಾಡಿದ್ರೂ ಅದರಲ್ಲಿ ಏಸಪ್ಪನ್ನೇ ನಂಬಿರ್ಬೇಕು, ಏಸಪ್ಪ ಹೇಳೋದನ್ನೇ ಕೇಳಬೇಕು, ಏಸಪ್ಪನನ್ನೇ ನಾವು ಡಿಪೆಂಡ್ ಆಗಿರ್ಬೇಕು ಅಂತ ಎದುರು ನೋಡ್ತಾರೆ. ಬೈಬಲಲ್ಲಿ ಒಂದು ಇನ್ಸಿಡೆಂಟ್ ಇದೆ, ಅದನ್ನಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಾ? ಆದಾಮ ಅವ್ವಳ ಕಥೆಯೇ ಬೈಬಲಲ್ಲಿ ಇದೆಯಲ್ಲ. ಫಸ್ಟ್ ಇರೋದೇ ಇನ್ಸಿಡೆಂಟ್ ಆದಾಮ ಅವ್ವಳ ಬಗ್ಗೆನೇ ತಾನೆ. ಸರಿ, ಆ ಇನ್ಸಿಡೆಂಟ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏಸಪ್ಪ ಒಂದು ದೊಡ್ಡ ತೋಟನ ಉಂಟು ಮಾಡಿ ಅದರಲ್ಲಿ ಆದಾಮನನ್ನು ಅವಳನ್ನು ಇಡುತ್ತಾರೆ. ಆದಾಮನು ಅವಳು ಆ ತೋಟದಲ್ಲಿ ಬಾಳುವುದಕ್ಕೆ ಅನೇಕ ಕಾರ್ಯಗಳನ್ನು ಮಾಡಿರುತ್ತಾರೆ. ದೇವರು ತುಂಬಾ ಮರಗಳನ್ನ ಇಟ್ಟಿದ್ದಾರೆ, ಗಿಡಗಳನ್ನ ಇಟ್ಟಿದ್ದಾರೆ, ತುಂಬಾ ಅನಿಮಲ್ಸ್ನ ಇಟ್ಟಿದ್ದಾರೆ. ಆ ಆದಾಮನು ಅವಳು ಏನೆಲ್ಲ ತಿನ್ಬೇಕೋ ಅದನ್ನು ತಿನ್ಬಹುದು, ಅನಿಮಲ್ಸ್ ಜೊತೆ ಆಟಾಡ್ಬೋದು ಅಂದ್ರೆ ಆಟಾಡ್ಬೋದು. ನಿಮಗೆ ಗೊತ್ತಾ, ಆದಾಮನು ಅವಳು ಯಾವ ಯಾವ ಅನಿಮಲ್ಸ್ಗೆ ಯಾವ ಯಾವ ಹೆಸರಿಟ್ಟರೋ ಆ ಹೆಸರನ್ನೇ ದೇವರು ಇದುವರೆಗೂ ಅನಿಮಲ್ಸ್ಗೆ ಹೆಸರಾಗಿಟ್ಟವ್ರೆ. ಆಗ ಎಷ್ಟು ದೊಡ್ಡ ಇಂಡಿಪೆಂಡೆನ್ಸ್ನ, ಎಷ್ಟು ದೊಡ್ಡ ಸ್ವಾತಂತ್ರ್ಯನ ಆದಾಮನಿಗೆ ಅವಳಿಗೆ ಏಸಪ್ಪ ಕೊಟ್ಟಿದ್ರು. ಆದರೆ ಒಂದೇ ಒಂದು ಆರ್ಡರ್, ಒಂದೇ ಒಂದು ರೂಲ್ಸ್ನ ಏಸಪ್ಪ ಹಾಕಿದ್ರು. ಏನು ಗೊತ್ತಾ? ಆದಿಕಾಂಡ 2ನೇ ಅಧ್ಯಾಯ 16-17 ವಾಕ್ಯ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಹಣ್ಣು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಏಸಪ್ಪ, ನೀನೇನ್ ಬೇಕಾದ್ರೂ ತಿನ್ಬಹುದು, ಈ ಜಾಗದಲ್ಲಿ ಎಲ್ಲೆಲ್ಲ ನೀರಿದೆಯೋ ನೀವು ಕುಡಿದುಕೊಳ್ಳಿರಿ, ಆದರೆ ತೋಟದಲ್ಲಿ ಒಳ್ಳೆಯದರ ಕೆಟ್ಟದರ ಹಣ್ಣು ಹುಟ್ಟಿಸುವ ಒಂದು ಮರವಿದೆ, ಆ ಮರದಲ್ಲಿರೋ ಹಣ್ಣನ್ನು ಮಾತ್ರ ನೀವು ತಿನ್ನಲೇಬಾರ್ದು ಅಂತ ಒಂದು ರೂಲ್ ಹಾಕಿದ್ರು. ಆಗ ಆದಾಮನು ಹವ್ವಳು ಆ ರೂಲ್ನ ಫಾಲೋ ಮಾಡಿದ್ರೆ ಇದುವರೆಗೂ ಅವರು ಸಂತೋಷವಾಗಿ ಇದ್ದಿರ್ಬೋದಿತ್ತು. ಆದ್ರೆ ಏನಾಯ್ತು ಗೊತ್ತಾ? ಅದನ್ನ ಅವ್ರು ಫಾಲೋ ಮಾಡಲೇ ಇಲ್ಲ. ಯಾವುದು ಸ್ವತಂತ್ರ? ಏಸಪ್ಪ ಎಲ್ಲನೂ ಅವ್ರಿಗೆ ಕೊಟ್ಟಿದ್ರಲ್ವಾ, ಎಲ್ಲವನ್ನೂ ತಿನ್ನಬಹುದಿತ್ತು. ಆದ್ರೆ ಯಾವ್ದನ್ನ ತಿನ್ನಬಾರ್ದು ಅಂತ ಹೇಳಿದ್ರು ಅದು ಮಾತ್ರ ಅವ್ರ ಕಣ್ಣಿಗೆ ಕಾಣಿಸಿತು, ಅದನ್ನು ಹೋಗಿ ತಿಂದು ಬಿಟ್ಟರು. ಏಸಪ್ಪಗೆ ಕೋಪ ಬಂದ್ಬಿಡ್ತು, ತೋಟದಿಂದ ಅವ್ರನ್ನ ತಳ್ಳಿಬಿಟ್ರು. ಸ್ವಲ್ಪ ಯೋಚಿಸಿ, ಏಸಪ್ಪ ಎಷ್ಟು ಸ್ವತಂತ್ರನ ಕೊಟ್ಟಿದ್ರು. ಬೇಡ ಅನ್ನೋದನ್ನು ಮಾತ್ರ ಸಪ್ರೇಟಾಗಿ ಇಟ್ಟಿದ್ರು, ಅದನ್ನು ಮಾತ್ರ ತಿನ್ನಬೇಡಿ, ಬೇರೆ ಎಲ್ಲ ತಿನ್ನಿ ಅಂತ ಹೇಳಿದ್ರು. ಆದರೆ ಅದರಲ್ಲೇ ಆದಾಮ ಅವಳು ಮಿಸ್ ಮಾಡಿಬಿಟ್ರು. ಇದುವರೆಗೂ ನಾವು ಅದರಿಂದನೇ ತುಂಬ ಕಷ್ಟಪಡ್ತಾ ಇದ್ದೀವಿ. ಇನ್ನೊಂದು ಇನ್ಸಿಡೆಂಟ್ ಗೊತ್ತಾ? ಏಸಪ್ಪ ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಸೇರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಅಲ್ಲಿ ತಿನ್ನೋದಿಕ್ಕೆ ಮನ್ನನ ಕೊಡ್ತಾರೆ, ಸಮಯಕ್ಕೆ ತಕ್ಕ ಹಾಗೆ ನೀರನ್ನು ಕೊಟ್ಟರು. ಅವಾಗ ಏಸಪ್ಪ ಅವ್ರನ್ನ ಚೆನ್ನಾಗಿ ಜಾಲಿಯಾಗಿ ಕರ್ಕೊಂಡು ಹೋಗ್ಬೋದು ಅಂತ ಏಸಪ್ಪ ಇಸ್ರೇಲ್ ಜನರಿಗೆ ಯಾವ ಕೆಲಸನ ಕೂಡ ಕೊಟ್ಟಿರ್ಲಿಲ್ಲ. ಎದ್ದೊಳ್ತಾರೆ, ಮನ್ನನ ತಿಂತಾರೆ, ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ.
ಹಿಂಗೆ ಅವ್ರನ್ನ ಇಟ್ಟಿದ್ರು. ಏಸಪ್ಪ ಎಷ್ಟು ಸ್ವತಂತ್ರವಾಗಿ ಅವ್ರನ್ನ ಒಂದು ದೇಶಕ್ಕೆ ಕರ್ಕೊಂಡೋಗ್ಬೇಕಂತ ಕರ್ಕೊಂಡೋಗ್ತಾರೆ. ಆದರೆ ಅವ್ರಿಗೆ ಮಧ್ಯದಲ್ಲಿ ನಾನ್ ವೆಜ್ ತಿನ್ಬೇಕಂತ ಆಸೆ ಬಂದ್ಬಿಡ್ತು. ಆದರೆ ಅವರು ಏಸಪ್ಪನ ಬಳಿ ಹೋಗಿ, ಏಸಪ್ಪ ನಮಗಿಂತ ಆಸೆ ಬಂದಿದೆ ಅಂತ ಕೇಳಿರ್ಬೋದಿತ್ತು. ಏಸಪ್ಪ ಗ್ರ್ಯಾಂಡ್ ಮಾಡಿರ್ತಾರೆ. ಆದರೆ ಅವ್ರು ಏನು ಗೊತ್ತಾ ಹೇಳಿದ್ರು, ನಾವು ಐಗುಪ್ತ ದೇಶದಲ್ಲಿ ಸ್ವತಂತ್ರವಾಗಿದ್ವಿ, ನಮ್ಗೆ ಬೇಕಾಗಿರೋದೆಲ್ಲ ತಿಂತಿದ್ವಿ, ಹೇಗೆಲ್ಲ ಇದ್ವಿ ನಾವು, ಆದರೆ ಇಲ್ಲಿ ಬಂದು ನಾವು ಡೈಲಿ ಮನ್ನ ಮಾತ್ರ ತಿಂತಾ ಇದ್ವಿ ಅಂತ ಹೇಳಿದ್ರು. ಸ್ವಲ್ಪ ಯೋಚಿಸಿ ನೋಡ್ರಿ, ಇಸ್ರಾಯೇಲ್ ಜನರು ಬೆಳಗ್ಗೆ ಎದ್ದೊಳ್ತಾರೆ, ಮನ್ನನ ತಿಂತಾ ಇದ್ರು, ಹಾಗೆ ನಡ್ಕೊಂಡು ಹೋಗ್ತಿದ್ರು. ಅದೇ ಅವ್ರು ನಾನ್ ವೆಜ್ ಕೇಳಿದಾಗ ಏಸಪ್ಪ ಅದನ್ನ ಕೊಟ್ಬಿಟ್ರು. ನಾನ್ ವೆಜ್ನ ಕೊಟ್ಟಿದ್ದಾರೆ, ಆದರೆ ಅವ್ರು ಹೇಗೆ ತಿನ್ನಬೇಕು ಅದನ್ನ ಕ್ಲೀನ್ ಮಾಡಬೇಕು, ಅದಾದಮೇಲೆ ಅವ್ರು ಅಡುಗೆ ಮಾಡಬೇಕಿತ್ತು, ಆಮೇಲೆ ತಿನ್ನಬೇಕಿತ್ತು. ಏಸಪ್ಪ ಇಷ್ಟು ಮಾಡಿದ್ರು. ಆದರೆ ಆ ಜನರಿಗೆಲ್ಲ ಏನು ಅನ್ನಿಸ್ತು, ಅವ್ರಿಗೆ ಏನು ಇಲ್ಲ ಅಂತಲೇ ಅನ್ನಿಸ್ತು. ಅವ್ರಿಗೇನು ಇರಲಿಲ್ವೋ ಅದೇ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ತು. ಏಸಪ್ಪ ಇಷ್ಟು ಸ್ವತಂತ್ರನೆಲ್ಲ ಕೊಟ್ಟಿದ್ದು ಅವ್ರಿಗೆ ಕಾಣಲಿಲ್ಲ. ಇದೇ ಥರನೇ ಮಕ್ಕಳೇ, ನೀವು ನಾನು, ಏಸಪ್ಪ ಏನು ಹೇಳಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಬೇಡ ಅಂತ ಹೇಳಿದಾರಾ? ಏಸಪ್ಪ ಜಾಲಿಯಾಗಿ ನಗ್ನಗ್ತಾ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಆದರೆ ಏನು ಮಾಡಬಾರ್ದು, ಪರಿಹಾಸ್ಯ ಮಾಡಬಾರ್ದು, ಇನ್ನೊಬ್ಬರನ್ನ ಹರ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಪೇರೆಂಟ್ಸ್ ಹತ್ರ ಚೆನ್ನಾಗಿ ಜಾಲಿಯಾಗಿ ಮಾತಾಡಿ, ಹೇಗೆಲ್ಲ ಇರಬೇಕೋ ಆ ರೀತಿ ಇರಿ ಅಂತ ಹೇಳಿದ್ದಾರೆ. ಆದರೆ ಅವರ ಬಳಿ ಸುಳ್ಳು ಹೇಳ್ಬಾರ್ದು, ಮತ್ತೊಬ್ಬರ ಮೇಲೆ ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಪೇರೆಂಟ್ಸ್ಗೆ ಎದುರುತ್ರ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನೀವು ಅಂಗಡಿಗೆ ಹೋಗಿ ಏನು ಬೇಕಾದರೂ ತೆಗೆದುಕೊಳ್ಳಬಹುದು, ನೀವು ಇಷ್ಟಪಟ್ಟಿದ್ದನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ. ಆದರೆ ಕಳ್ಳತನ ಮಾಡಬಾರದು ಅಂತ ಹೇಳ್ಕೊಟ್ಟಿದ್ದಾರೆ. ಇದೇ ಥರನೇ ಏಸಪ್ಪ ಈ ಲೋಕದಲ್ಲಿ ನಿಮಗೆ ತುಂಬ ಸ್ವತಂತ್ರ ಕೊಟ್ಟಿದ್ದಾರೆ. ಇದನ್ನು ನೀವು ಮಾಡಬಹುದು, ಹೀಗೆ ಮಾಡಬಹುದು ಅಂತ ತುಂಬ ವಿಷಯಗಳನ್ನ ಕೊಟ್ಟಿದ್ದಾರೆ. ಆದರೆ ಏಸಪ್ಪ ಇದನ್ನು ಮಾಡಬಾರದು ಅಂತ ಹೇಳಿರೋದನ್ನ ನಾವು ಬಿಗಿಯಾಗಿ ಹಿಡಿದುಕೊಂಡು ಇದನ್ನು ಯಾಕೆ ಮಾಡಬಾರದು, ನಾವು ಜಾಲಿಯಾಗಿ ಇರಬಾರದಾ ಅಂತ ನಾವು ಯೋಚಿಸಬಾರ್ದು. ಇಷ್ಟು ಸ್ವತಂತ್ರನ ಕೊಟ್ಟಿರಬೇಕಾದ್ರೆ, ಏಸಪ್ಪ ಇಷ್ಟು ಸ್ವತಂತ್ರವನ್ನು ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ನಾವು ಏಸಪ್ಪಗೆ ಥ್ಯಾಂಕ್ಸ್ ಹೇಳಿ ಆ ಸ್ವತಂತ್ರದಲ್ಲೇ ನಾವು ಇರುವುದಾದರೆ ನಾವು ಚೆನ್ನಾಗಿರಬಹುದು, ಹ್ಯಾಪಿಯಾಗಿರಬಹುದು. ಏಸಪ್ಪ ನಮ್ಮ ಜೊತೆಯಲ್ಲೇ ಇರುತ್ತಾರೆ. ಏಸಪ್ಪ ಕೊಡುವಂಥ ಸ್ವತಂತ್ರವನ್ನು ನಾವು ಮೀರುವಾಗಲೇ ಏಸಪ್ಪ ನಮಗೆ ಎದುರು ನಿಲ್ತಾರೆ. ಏಸಪ್ಪ ತುಂಬ ಬೇಸರಗೊಳ್ತಾರೆ. ಆಮೇಲೆ ಏಸಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ನಮಗೆ ತುಂಬ ಕಷ್ಟ ಅಲ್ವಾ? ಭೂಮಿಯಲ್ಲಿ ಮಾತ್ರ ಏಸಪ್ಪ ನಮ್ಮೊಂದಿಗೆ ಇರಬೇಕು ಅಂತಲ್ಲ, ನಾವು ಪರಲೋಕಕ್ಕೆ ಹೋಗಿ ಏಸಪ್ಪನ ಮೀಟ್ ಮಾಡೋವರೆಗೂ ಏಸಪ್ಪ ನಮ್ಮ ಜೊತೆಯಲ್ಲಿದ್ರೇನೆ ಆ ರೀತಿನೇ ಇರಬೇಕು. ನಿಮಗೆ ಗೊತ್ತಲ್ವಾ ಮಕ್ಕಳೇ, ಏಸಪ್ಪ ನಮ್ಮ ಜೊತೆಯಲ್ಲಿದ್ರೇನೆ ನಮಗೆ ಸಂರಕ್ಷಣೆ, ಏಸಪ್ಪ ನಮ್ಮ ಜೊತೆಯಲ್ಲಿದ್ರೇನೆ ನಮಗೆ ಆಶೀರ್ವಾದ. ಏಸಪ್ಪ ನಮ್ಮ ಜೊತೆಯಲ್ಲಿದ್ರೇನೆ ಈ ಕೊನೆ ಕಾಲದಲ್ಲಿ ಈ ಭೂಲೋಕದಲ್ಲಿ ನಾವು ಬಾಳಲು ಸಾಧ್ಯವಾಗುತ್ತದೆ. ಅವಾಗಲೇ ನಾವು ಭೂಲೋಕನ ಬಿಟ್ಟು ಪರಲೋಕಕ್ಕೆ ಹೋಗುವಾಗ ನಾವು ಏಸಪ್ಪನ ಮೀಟ್ ಮಾಡಕ್ ಸಾಧ್ಯ. ಸರಿನಾ ಮಕ್ಕಳೇ? ನಿಮ್ಗೆ ಅರ್ಥ ಆಯ್ತಾ? ಈಗ ಯಾವುದು ಸ್ವಾತಂತ್ರ್ಯ, ಯಾವುದು ನಮ್ಮ ಲಿಮಿಟ್, ಯಾವುದು ನಮ್ಮ ವೈಯಕ್ತಿಕ ಸ್ವತಂತ್ರ ಅಂತ ಅರ್ಥ ಆಯ್ತಾ? ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಅರ್ಥ ಆಯ್ತಾ? ಇದೇ ಥರನೇ ನಮ್ಮ ಪೇರೆಂಟ್ಸು ಕೆಲವೊಂದನ್ನು ನಮ್ಮ ಸಂರಕ್ಷಣೆಗಾಗಿ ಹೇಳ್ತಾರೆ, ನಮ್ಮ ಆಶೀರ್ವಾದಕ್ಕಾಗಿ ಹೇಳ್ತಾರೆ. ಇಷ್ಟು ಹೊತ್ತು ಆಟ ಆಡು, ಆಮೇಲೆ ಆಟ ಆಡಬೇಡ, ಇದಕ್ಕೆ ಮೇಲೆ ನೀನು ಹೋಗಬೇಡ, ಇದನ್ನು ಮಾಡು, ಇದಕ್ಕೆ ಮೇಲೆ ಹೋಗಬೇಡ, ಇಷ್ಟು ಆಟ ಆಡು ಎಂದು ನಮಗೆ ಅಡ್ವೈಸ್ ಮಾಡುತ್ತಾರೆ. ಯಾವುದಕ್ಕಾಗಿ ಗೊತ್ತಾ? ನಾವು ಚೆನ್ನಾಗಿರಬೇಕು, ನಮ್ಮ ಸ್ವತಂತ್ರ ಕೆಟ್ಟು ಹೋಗಬಾರದು ಎಂಬುದಕ್ಕಾಗಿಯೇ. ಯಾವುದೇ ಸ್ವತಂತ್ರವಿದ್ದರೂ ನಾವು ಪ್ರೀತಿಗೆ ನಿಯಂತ್ರಣದಲ್ಲಿ ಇದ್ದರೆ ಅದು ರಿಸ್ಟ್ರಿಕ್ಷನ್ ಅಲ್ಲ, ಅದು ನಿಯಂತ್ರಣವಲ್ಲ, ಅದು ನಮ್ಮ ಸ್ವತಂತ್ರವನ್ನು ಕಾಪಾಡಿಕೊಳ್ಳುವುದಕ್ಕೆ ಒಂದು ದಾರಿ. ಅಮ್ಮ ಅಪ್ಪ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಏಸಪ್ಪ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ಪ್ರೀತಿಯನ್ನು ನೆನೆಸಿ ನಾವು ಆ ಸ್ವತಂತ್ರವನ್ನು ಕಾಪಾಡಿಕೊಂಡರೆ ಅದು ನಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸರಿನಾ? ನಾವು ಏನೇ ಕಾರಣವಾಗಿದ್ದರೂ ನಮ್ಮ ಸ್ವತಂತ್ರವನ್ನು ನಾವು ಮೀರಬಾರದು, ನಮ್ಮ ಸ್ವತಂತ್ರವನ್ನು ನಾವು ಬಿಟ್ಟು ಕೊಡಬಾರದು, ಅದನ್ನು ನಿಯಂತ್ರಣದಲ್ಲೇ ಇಟ್ಟುಕೊಳ್ಳಬೇಕು. ಸರಿನಾ? ಪ್ರಾರ್ಥಿಸೋಣವಾ? ಎಲ್ಲರೂ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸೋಣ. ತಂದೆಯೇ, ನಿಮ್ಮನ್ನು ಸ್ತುತಿಸುತ್ತೇವೆ, ಸ್ತೋತ್ರ ಮಾಡುತ್ತೇವಪ್ಪ. ಈ ಮೆಸೇಜನ್ನು ಕೇಳಿದಂಥ ಒಬ್ಬೊಬ್ಬ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವಪ್ಪ. ಈಗ ಅವರಿಗೆ ವೈಯಕ್ತಿಕ ಸ್ವತಂತ್ರ ಏನು ಅಂತ ಅರ್ಥವಾಗಿರುತ್ತಪ್ಪ. ಯಾವುದು ಅವರಿಗೆ ಸ್ವಾತಂತ್ರ್ಯ ಅಂತ ತಿಳಿದಿರುತ್ತದೆ. ನಾವು ನಿಯಂತ್ರಣದಲ್ಲಿ ಇದ್ದೇವೆ ಎಂದು ಅವರು ಯಾವುದೇ ಕಾರಣಕ್ಕೂ ಫೀಲ್ ಮಾಡಬಾರದಪ್ಪ. ನೀವು ಹೇಳಿದ ಎಲ್ಲ ಕಾರ್ಯವನ್ನು ಅವರು ಫಾಲೋ ಮಾಡಬೇಕು. ಇದ್ಯಾಕೆ ನಾನು ಮಾಡಬಾರದು, ಇದ್ಯಾಕೆ ನಾನು ಮಾಡಬೇಕು, ಆ ರೀತಿ ಯೋಚಿಸಿ ಅವರು ತುಂಬ ಕಷ್ಟಪಟ್ಟು ಮಾಡಬಾರದು ದೇವರೇ. ಎಲ್ಲವನ್ನು ಇದು ಏಸಪ್ಪಗೆ ಇಷ್ಟ, ಇದು ನನ್ನ ತಂದೆ ತಾಯಿಗೆ ಇಷ್ಟ, ಆ ರೀತಿ ಎಲ್ಲ ಕಾರ್ಯಗಳನ್ನು ಮಾಡಲು ಅವರಿಗೆ ಸಹಾಯ ಮಾಡಿಯಪ್ಪ. ಅವರ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಸಹಾಯ ಮಾಡಿ. ಅವರ ಸ್ವಾತಂತ್ರ್ಯವನ್ನು ಯಾವುದೇ ಕಾರಣಕ್ಕೂ ಅವರು ಕಳೆದುಕೊಳ್ಳಬಾರದಪ್ಪ. ನೀವು ಆತ್ಮನಾದವರು ಅವರೊಂದಿಗೆ ಇದ್ದು ಹೇಳಿಕೊಡಿರಿ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂದು ಸ್ವತಂತ್ರವಾಗಿ ನೀವು ಅವರಿಗೆ ಹೇಳಿಕೊಡಿ. ನೀವು ಅವರೊಂದಿಗೆ ಇದ್ದು ಅವರನ್ನು ನಡೆಸಿರಿಯಪ್ಪ. ಯಾವುದೇ ಕಾರಣಕ್ಕೂ ಅವರ ಆಶೀರ್ವಾದಗಳನ್ನು ಕಳೆದುಕೊಳ್ಳಬಾರದು ದೇವರೇ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ.
ನಾವು ಪ್ರಾರ್ಥಿಸುವ ಈ ಸಮಯದಲ್ಲಿ ಎಲ್ಲರಿಗೂ ಒಂದು ದೈವಿಕವಾದ ಕಾಪಾಡುವಿಕೆ ಉಂಟಾಗಲಿ. ಆತ್ಮನಾದವರೇ, ನೀವು ಆ ಮಕ್ಕಳನ್ನು ಜವಾಬ್ದಾರಿ ತೆಗೆದುಕೊಳ್ಳಿರಿ. ಬೈಬಲಲ್ಲಿ ಇರುವುದನ್ನು ನಾನು ಫಾಲೋ ಮಾಡುತ್ತೇನೆ, ನನ್ನ ತಂದೆ ತಾಯಿಗೆ ವಿಧೇಯರಾಗುತ್ತೇವೆ ಎಂದು ಎಲ್ಲ ಮಕ್ಕಳು ಇರಬೇಕಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ವಂದನೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಈ ಮೆಸೇಜ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇನ್ನೊಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್. ಏನ್ ಫ್ರೆಂಡ್ಸ್, ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರಾ? ನೀವು ಕೂಡ ಎಲ್ಲ ವಿಷಯಗಳಲ್ಲೂ ನಿಯಂತ್ರಣದಲ್ಲಿ ಇರಿ. ಈ ಪ್ರೋಗ್ರಾಮ್ ನಿಮಗೆ ತುಂಬಾನೇ ಪ್ರಯೋಜನವಾಗಿತ್ತು ಅಂತ ನಂಬ್ತೀವಿ. ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಸಂಧಿಸೋಣ. ಅಂಟಿಲ್ ದೆನ್, ಬಾಯ್ ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.